ಇವತ್ತಿನ ಒಂದು ತುರ್ತು ಪತ್ರಿಕಾಗೋಷ್ಠಿ ರಾಜ್ಯ ಸರ್ಕಾರ ಯಾವ ರೀತಿಯಲ್ಲಿ ನಾನು ಕೇಂದ್ರದಲ್ಲಿ ಮಂತ್ರಿ ಆದ ಮೇಲೆ ನನಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಇಲಾಖೆಯಲ್ಲಿ ಕೆಲಸ ನಿರ್ವಹಣೆ ಮಾಡಲಿಕ್ಕೆ. ನಾನು ಕೇಂದ್ರದ ಸಚಿವನಾಗಿ ಒಂದು 4-5 ದಿನದಲ್ಲಿ ಕುದುರೆಮುಖ ಐರನ್ ಓರ್ನ ಕಂಪನಿಗೆ ಒಂದು ಬಂಡವಾಳ ಹೂಡಿಕೆ ಮಾಡ್ತಕ್ಕಂಥದ್ದಕ್ಕೆ ಆ ಒಂದು ಕಂಪನಿಗೆ 1738 ಕೋಟಿ ಹಣವನ್ನು ಆರ್ಥಿಕ ಇಲಾಖೆಯಿಂದ ಗ್ಯಾರಂಟಿ ಕೊಡ್ತಕ್ಕಂಥದ್ದಷ್ಟೇ, ಕೇಂದ್ರ ಸರ್ಕಾರದಿಂದ ಆರ್ಥಿಕ ನೆರವನ್ನು ಕೇಳಿರೋದಲ್ಲ. ಯಾವೊಂದು QSL ಹಲವಾರು ವರ್ಷಗಳಿಂದ ಲಾಭದಲ್ಲಿದ್ದಂಥದ್ದು, ಸ್ವಲ್ಪ ಚಟುವಟಿಕೆಗಳು ಕಡಿಮೆ ಇತ್ತು, ಸಾವಿರಾರು ಜನ ಉದ್ಯೋಗಿಗಳಿದ್ದಾರೆ. ನಾನು ಆ ಕಡತಕ್ಕೆ ಸೈನ್ ಹಾಕಿದ ತಕ್ಷಣವೇ ರಾಜ್ಯದಲ್ಲಿ ಹಲವಾರು ರೀತಿಯ ಗೊಂದಲಗಳನ್ನು ಸೃಷ್ಟಿ ಮಾಡೋದು. ಕುಮಾರಸ್ವಾಮಿ ಅವರು ಪರಿಸರದ ವಿಷಯದಲ್ಲಿ ಹಲವಾರು ಬಾರಿ ಟೀಕೆ ಮಾಡಿದ್ದಾರೆ. ಅವರೇ ಕೇಂದ್ರದ ಮಂತ್ರಿಗಳಾಗಿ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತೇಳಿ. ಇದೇ ಸಿದ್ದರಾಮಯ್ಯನವರ ಸರ್ಕಾರ 2014, 15, 16ರಲ್ಲಿ QSL ಸಂಸ್ಥೆಗೆ ದೇವದಾರ ಭಾಗದಲ್ಲಿ ಗಣಿಗಾರಿಕೆಗೆ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ದೇವದಾರ ಸೊಂಡೂರಿನಲ್ಲಿ ಅದು QSL ನಾನು ಹೇಳ್ತೇನೆ, ಅದು ಪೂರ್ವಕ ಇಲ್ಲಿ HMT ಹೇಳೋದಕ್ಕಿಂತ ಮುಂಚೆ ಈ ಸರ್ಕಾರ ಯಾವ ರೀತಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ. ಅಲ್ಲಿ ಸೊಂಡೂರಿನ ಸಬ್ ರಿಜಿಸ್ಟ್ರಾರ್ ಕಚೇರಿನಲ್ಲಿ ಯಾವ ಭೂಮಿಯನ್ನು ಹಿಂದಿನ ಸರ್ಕಾರದಲ್ಲೇ ರೆಕಮೆಂಡೇಶನ್ ಮಾಡಿದ್ರು ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರವು ಅನುಮತಿ ಕೊಟ್ಟರು ಅಲ್ಲಿ ಐರನ್ ಓರನ್ನು ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ. ಅದಕ್ಕೆ ಸುಮಾರು 500 ಕೋಟಿ ಹಣವೂ ಸಂದಾಯವಾಗಿದೆ. ಮತ್ತೆ ಅಲ್ಲಿ ಏನು ಐರನ್ ಓರ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಅಲ್ಲಿ ಹೊಸದಾಗಿ ಪ್ಲಾಂಟೇಷನ್ಗೆ ಫಾರೆಸ್ಟ್ ಪ್ಲಾಂಟೇಷನ್ಗೆ ಸುಮಾರು 190 ಕೋಟಿ ಹಣವನ್ನು ಕಟ್ಟಿದ್ದಾರೆ QSLನವರು. ಏನೋ ಸಾವಿರ ಜನ ಲಕ್ಷಾಂತರ ಮರಗಳು ಹೋಗುತ್ತೆ ಅಂತ ಹೇಳಿ ಅದೆಲ್ಲ ಅಪ್ರಚಾರಗಳು ಈಗೇನು ಪ್ರಾರಂಭ ಮಾಡಿದ್ದಾರೆ. ಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ, ಸಿದ್ದರಾಮಯ್ಯವರ ಮುಖ್ಯಮಂತ್ರಿಗಳಿದ್ದಾಗ. ನನಗಿರ್ತಕ್ಕಂಥ ಮಾಹಿತಿ ದೊಡ್ಡ ಮಟ್ಟದ ಮರಗಳಿಲ್ಲ ಅಲ್ಲಿ. ಆದರೂ ಪರಿಸರದಲ್ಲಿ ಯಾವೊಂದು ನಾವು ರಕ್ಷಣೆ ಕೊಡಬೇಕಾಗತ್ತೆ, QSLನಿಂದ 190 ಕೋಟಿ ಹಣವನ್ನು ಕಟ್ಟಿದ್ದಾರೆ. ಅಲ್ಲಿ ಕುದುರೆಮುಖದಲ್ಲಿ ಹಿಂದೆ ಏನು ನಡೀತಾ ಇತ್ತಲ್ಲ QSLನ ಚಟುವಟಿಕೆಗಳು, ಅಲ್ಲಿ ಕೆಲವು ಟೆಕ್ನಿಕಲ್ ಸ್ವಲ್ಪ ತಪ್ಪುಗಳಾಗಿರ್ತಕ್ಕಂಥದ್ದು QSLಗೂ ಸರ್ಕಾರಕ್ಕೂ ನಡೀತಾ ಇದೆ, ಸ್ವಲ್ಪ ವ್ಯಾಜ್ಯ. ಅದೆಲ್ಲವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಸಂಸ್ಥೆನೂ ತಯಾರಿದೆ. ಈಗ ಅಲ್ಲಿ ಎಕ್ಸ್ಟ್ರಾಕ್ಟೇಷನ್ಗೆ ಪರ್ಮಿಷನ್ ಕೊಡೋದು ಮತ್ತೆ ಇವರು ಏನೋ ಈ ನಮ್ಮ ಅರಣ್ಯ ಇಲಾಖೆ ಸಚಿವರು ಒಂದು ಟಿಪ್ಪಣಿ ಮುಂದೆ ರಿಲೀಸ್ ಮಾಡಿದ್ರು, ಅದಕ್ಕೂ ನಾವು ಸ್ಟೇ ಕೊಡಲಿಕ್ಕೆ ಹೇಳಿದ್ದೇನೆ ಅಂತ. ಇವತ್ತು ಅಲ್ಲಿ ಏನಾದರೂ ಚಟುವಟಿಕೆ ಪ್ರಾರಂಭ ಆಗದೇ ಇದ್ದರೆ ಸಾವಿರಾರು ಕುಟುಂಬಗಳು ಬೀದಿಗೆ ಬರ್ತವೆ. ವರ್ಷಕ್ಕೆ ಸುಮಾರು 120-130 ಕೋಟಿ ನಷ್ಟ ಪ್ರಾರಂಭ ಆಗುತ್ತೆ. ಆ ಸಂಸ್ಥೆ ಮುಚ್ಚಬೇಕು ಅಂತ ತೀರ್ಮಾನ ಮಾಡೋದಕ್ಕೆ ಮಾಡಿದಿರೋ ಇಲ್ಲ ನನ್ನ ಮೇಲಿನ ಒಂದು ದ್ವೇಷ ಇನ್ನೂ ನಿಮಗೆ ನಿಂತಿಲ್ವೋ ಅನ್ನೋದು ಮುಖ್ಯ. ಇದು ಪೂರಕವಾಗಿ ಅದೇನಿದೆ ಭಾಳ ಎಳಿಲಿಕ್ಕೆ ಹೋಗೋದಿಲ್ಲ.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.